ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಈ ಚಾನಲಲ್ಲಿ ನೀವು 9ನೇ ತರಗತಿ ಮತ್ತು 10ನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ 3 ರೇಖೆಗಳು ಮತ್ತು ಕೋನಗಳು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ಈ ಅಧ್ಯಾಯದ ಅಭ್ಯಾಸ 3.1 ಇದರಲ್ಲಿ ಬರುವಂತಹ ಕ್ವಶನ್ 4, 5 ಮತ್ತು 6ರ ಪರಿಹಾರಗಳನ್ನು ಕಂಡುಹಿಡಿಯೋಣ. ಹಾಗೆ ಈ ಅಧ್ಯಾಯದ ಉಳಿದ ವಿಡಿಯೋಸ್ಗಳು ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಜಾಯ್ನ್ ಆಗ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಕ್ವಶನ್ 4. ಚಿತ್ರದಲ್ಲಿ x + y = y + z ಆದರೆ AOB ಒಂದು ಸರಳ ರೇಖೆ ಎಂದು ಸಾಧಿಸಿ. ಇನ್ ಫಿಗರ್, if x + y = w + z, then prove that AOB is a line. ಈ ಕ್ವಶನಿಗೆ ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ AB ಹಾಗೆ ಒಂದು ಸರಳ ರೇಖೆ ಇದೆ. ನಾವಿಲ್ಲಿ ಸಾಧಿಸಬೇಕಾಗಿರುವಂಥದ್ದು ಏನಂದರೆ, ಈ AOB ಒಂದು ಸರಳ ರೇಖೆ ಆಗಿದೆ ಅಥವಾ ಒಂದು ಲೈನ್ ಆಗಿದೆ ಅಂತ ಹೇಳಿ ನಾವಿಲ್ಲಿ ಸಾಧಿಸಬೇಕು. ಯಾವಾಗಲೂ ಕೂಡ ಒಂದು ಸರಳ ರೇಖೆ ಅಂತ ಹೇಳಿದರೆ ಏನಾಗ್ತದೆ, ನಾವು ಸರಳ ಯುಗ್ಮ ಕೋನಗಳು ಅಥವಾ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ನ ಬಗ್ಗೆ ಕಲ್ತಿದ್ದೇವೆ. ಸೊ ಈಗ ಇಲ್ಲಿ ನಾನು ತೆಗೆದುಕೊಂಡಂಥ ಈ ರೇಖೆಯು ಸರಳ ರೇಖೆ ಆಗಿರಬೇಕಾದ್ರೆ ಇದರ ಮೇಲೆ ಒಂದು ಕಿರಣ ಹೋಗ್ತಾ ಇದೆ. ಸೊ ಇಲ್ಲಿ ಮತ್ತೆ ಇಲ್ಲಿ ಉಂಟಾಗುವಂಥ ಕೋನಗಳ ಮೊತ್ತ ಒಂದು ವೇಳೆ 180 ಡಿಗ್ರಿ ಆಗಿದ್ದಲ್ಲಿ ಆಗ ನಾವಿಲ್ಲಿ ಹೇಳ್ಬೋದು ಇದನ್ನು ಸರಳ ರೇಖೆ ಅಥವಾ ಲೈನ್ ಅಂತ ಕರಿಬೋದು. ಅಂದರೆ ಈ ಸರಳ ರೇಖೆಯ ಮೇಲೆ ಉಂಟಾಗುವಂತಹ ಪಾರ್ಶ್ವ ಕೋನಗಳ ಮೊತ್ತ adjacent angle sum = 180 ಡಿಗ್ರಿ ಆಗಿರಬೇಕು. ಸೊ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿದ್ದಾರೆ AOB ಒಂದು ಸರಳ ರೇಖೆ ಅಂತ ಸಾಧಿಸಿ ಅಂತೇಳಿ. ಅಂದರೆ ಇಲ್ಲೀಗ O ಇದೆ, ಇದು O ಬಿಂದು. ಸೊ AOB ಈ ಗೆರೆ ಏನಿದೆ ಇದೊಂದು ಸರಳ ರೇಖೆ ಅಂತ ಸಾಧಿಸಬೇಕು ಅಂತಾದರೆ ನಾವು ಈ ಸರಳ ರೇಖೆಯ ಮೇಲೆ ಈ ಬದಿ ಅಥವಾ ಈ ಬದಿ ಯಾವುದೇ ಬದಿಯನ್ನು ನೀವು ತೆಗೆದುಕೊಳ್ಬೋದು. ಈಗ ನಾನು ಈ ಬದಿಯನ್ನು ತೆಗೆದುಕೊಂಡ್ರೆ ಇಲ್ಲೀಗ ಒಂದು OC ಕಿರಣ ಇದೆ, OC ರೇ ಇದೆ. ಸೊ ಇಲ್ಲಿ ಎರಡು ಕೋನಗಳು ಉಂಟಾಗ್ತದೆ, X ಮತ್ತು Y. ಸೊ ಇವುಗಳನ್ನು ನಾವು ಪಾರ್ಶ್ವ ಕೋನಗಳು ಅಂತ ಹೇಳ್ತೇವೆ. ಸೊ ಈ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಅಂತ ನೀವು ತೋರಿಸಿದರೆ ಆಗ ನಾವು ಏನು ಹೇಳ್ಬೋದು, ಈ AOBಯನ್ನು ಒಂದು ಸರಳ ರೇಖೆ ಅಂತ ಹೇಳ್ಬೋದು. ಸೊ x + y = 180 ಡಿಗ್ರಿ ಅಂತ ನೀವಿಲ್ಲಿ ತೋರಿಸಿದರೆ ಆಯಿತು. ಸೊ AOB ಸರಳ ರೇಖೆ ಅಥವಾ ಲೈನ್ ಆಗಬೇಕಾದ್ರೆ. ಸೊ ಮೊದಲಿಗೆ ಇಲ್ಲಿ ಈ ಚಿತ್ರವನ್ನು ನೀವು ಸರಿಯಾಗಿ ಗಮನಿಸಿದರೆ ಇಲ್ಲಿ ನಾವು ಸರಳಾಧಿಕ ಕೋನ ಅಥವಾ ರಿಫ್ಲೆಕ್ಸ್ ಆ್ಯಂಗಲ್ಸ್ ಅನ್ನು ನೋಡ್ಬೋದು. ಈಗ ಇಲ್ಲಿ O ಬಿಂದು ಇದೆ. ಸೊ ಈ ರೀತಿ O ಬಿಂದು ಇದೆ. ಸೊ ಈ O ಬಿಂದು ಏನಿದೆ ಇಲ್ಲಿಂದ ಇಲ್ಲಿ ತನಕ ಒಂದು ಟರ್ನನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿರುವಂಥ ಈ ಕೋನ ಏನಿದೆ ಎಷ್ಟಾಗಿರ್ತದೆ, ಇದರ ಅಳತೆ 360 ಡಿಗ್ರಿ ಆಗಿರ್ತದೆ. ಸೊ ಈಗ ಇಲ್ಲಿ ಈ ಇಡೀ ಕೋನವನ್ನು ನಾನು ತೆಗೆದುಕೊಂಡ್ರೆ ಈ ಇಡೀ ಕೋನದ ಅಳತೆ ಎಷ್ಟಾಗಿರ್ತದೆ, 360 ಡಿಗ್ರಿ ಆಗಿರ್ತದೆ. ಆ 360 ಡಿಗ್ರಿ ಇರುವಂಥ ಕೋನವನ್ನು ನಾವು ಸರಳಾಧಿಕ ಕೋನ ಅಥವಾ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳ್ತೇವೆ. ಸೊ ಆ ಪ್ರಾಪರ್ಟಿಯನ್ನು ನಾವೀಗ ಇಲ್ಲಿ ಉಪಯೋಗಿಸುವ. ಅಂದರೆ ಇಲ್ಲೀಗ ನಮಗೆ 4 ಕೋನಗಳು ಸಿಗ್ತವೆ, X, Y, Z, W. ಸೊ ಈ 4 ಕೋನಗಳನ್ನು ಒಟ್ಟಾಗಿ ಸೇರಿದಾಗ ಏನಾಗ್ತದೆ, ಸರಳಾಧಿಕ ಅಥವಾ ರಿಫ್ಲೆಕ್ಸ್ ಆ್ಯಂಗಲ್ ಆಗ್ತದೆ. ರಿಫ್ಲೆಕ್ಸ್ ಆ್ಯಂಗಲ್ನ ಮೊತ್ತ ಎಷ್ಟು, 360 ಡಿಗ್ರಿ. ಸೊ ನಾವಿಲ್ಲಿ 4 ಕೋನಗಳನ್ನು ಕೂಡಿಸಿ ಬರೆಯುವ. X + Y + W + Z = ಎಷ್ಟು, 360 ಡಿಗ್ರಿ. ಇಲ್ಲಿ ನೀವು ಕಾರಣವನ್ನು ಕೊಡ್ಬೋದು. ಏನಂತ ಕಾರಣ ಬರೀತೀರಾ, ಸರಳಾಧಿಕ ಕೋನ ಅಥವಾ ರಿಫ್ಲೆಕ್ಸ್ ಆ್ಯಂಗಲ್. ಸೊ ಸರಳಾಧಿಕ ಕೋನ ಅಥವಾ ರಿಫ್ಲೆಕ್ಸ್ ಆ್ಯಂಗಲ್. ಅದರ ನಂತರ
ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ವೈ ಇಸ್ ಈಕ್ವಲ್ ಟು ವೈ ಝಡ್ ಅಂತ. ಸೊ ಹಾಗಾಗಿ ಈ ವೈ ಪ್ಲಸ್ ಝಡ್ ಇರುವಂಥ ಜಾಗದಲ್ಲಿ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಈ ಎಕ್ಸ್ ಪ್ಲಸ್ ವೈಯನ್ನು ಹಾಗೆ ಬರಿತಾ ಇದ್ದೇನೆ. ಇಲ್ಲಿ ವೈ ಪ್ಲಸ್ ಝಡ್ ಏನಿದೆ ಈ ಜಾಗದಲ್ಲಿ ಈ ಬೆಲೆಯನ್ನು ಬರಿತಾ ಇದ್ದೇನೆ. ಸೊ ಎಕ್ಸ್ ಪ್ಲಸ್ ವೈ. ಇದಕ್ಕೆ ಕಾರಣ ಏನು? ಕಾರಣ ದತ್ತ ಅಂದರೆ ಪ್ರಶ್ನೆ ಪ್ರಕಾರ ಅಂತ ಕೂಡ ಬರೀಬೋದು, ಅಥವಾ ನೀವು ಗಿವನ್ ಅಂತ ಕೂಡ ಬರೀಬೋದು ಅಕಾರ್ಡಿಂಗ್ ಟು ಕ್ವಶನ್, ಅಥವಾ ದತ್ತ ಅಂತ ಕೂಡ ಬರೀಬೋದು. ದತ್ತ ಅಂದರೆ ಕೊಟ್ಟಿದ್ದಾರೆ ಅಂತ ಅರ್ಥ. ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಈಗ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಇದೆ, ಇದನ್ನು ಕೂಡಿಸಿದಾಗ 2x, ವೈ ಪ್ಲಸ್ ವೈ ಇದೆ. ಸೊ 2y ಇಸ್ ಈಕ್ವಲ್ ಟು 360 ಡಿಗ್ರಿ. ಇಲ್ಲಿ ಎರಡು ಬೆಲೆಯಲ್ಲೂ ಕೂಡ 2 ಇರೋದ್ರಿಂದ ಈ 2ಅನ್ನು ಹೊರಗಡೆ ತೆಗೆದರೆ ಇಲ್ಲಿ ಉಳಿತಾ ಇದೆ ಎಕ್ಸ್ ಪ್ಲಸ್ ಇಲ್ಲಿ ಉಳಿತಾ ಇದೆ ವೈ ಇಸ್ ಈಕ್ವಲ್ ಟು 360 ಡಿಗ್ರಿ. ಆಮೇಲೆ ಈ 2ಅನ್ನು ಈ ಬದಿಗೆ ತಂದಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 360 ಡಿಗ್ರಿ ಭಾಗಿಸು 2. ಸೊ ಭಾಗಿಸಿದಾಗ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2 ಗುಣಿಸು 1, ಹಾಗೆ ಇಲ್ಲಿ 1 ಉಳಿತದೆ 16, ಅಂದರೆ 2 ಗುಣಿಸು 8 ಅಂದರೆ 16 ಮತ್ತು 0. ಸೊ ಇಲ್ಲಿ 180 ಡಿಗ್ರಿ ಅಂತ ಸಿಗ್ತದೆ. ಸೊ ನಮಗೆ ಏನು ಸಿಕ್ಕಿತ್ತು ಇಲ್ಲಿ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಸಿಕ್ಕಿದೆ. ಅಂದರೆ ನಾವಿಲ್ಲಿ ಏನು ಹೇಳ್ಬೋದು? ಎಕ್ಸ್ ಮತ್ತು ವೈಗಳು ಯಾವ ರೀತಿಯ ಕೋನಗಳು? ಎಕ್ಸ್ ಮತ್ತು ವೈಗಳು ಸರಳ ಯುಗ್ಮ ಕೋನಗಳು ಅಂತ ಹೇಳ್ಬೋದು. ಸೊ ಎಕ್ಸ್ ಮತ್ತು ವೈ ಸರಳ ಯುಗ್ಮ ಕೋನಗಳು, ಅಥವಾ ನಾವು ಇಂಗ್ಲೀಷ್ನಲ್ಲಿ ಹೇಳ್ಬೋದು ಎಕ್ಸ್ ಆ್ಯಂಡ್ ವೈ ಮೇಕ್ಸ್ ಅ ಲೀನಿಯರ್ ಪೇರ್. ಸರಳ ಯುಗ್ಮ ಅನ್ನು ಇಂಗ್ಲೀಷ್ನಲ್ಲಿ ಲೀನಿಯರ್ ಪೇರ್ ಅಂತ ಹೇಳ್ತೇವೆ. ಸೊ ಇದೀಗ ಲೀನಿಯರ್ ಪೇರ್ ಆಗಿರೋದ್ರಿಂದ ಈ ಎ ಒ ಬಿ ಏನಿದೆ, ಎ ಒ ಬಿ ಒಂದು ಸರಳ ರೇಖೆ ಅಂತ ಹೇಳ್ಬೋದು. ಆದ್ದರಿಂದ ಎ ಒ ಬಿ ಒಂದು ಸರಳ ರೇಖೆ, ಅಥವಾ ಇಂಗ್ಲೀಷ್ನಲ್ಲಿ ನಾವಿದನ್ನು ಹೇಳ್ಬೋದು ಎ ಒ ಬಿ ಈಸ್ ಅ ಲೈನ್. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಪ್ರೂವ್ ಮಾಡ್ಬೋದು. ನೀವು ಇದೇ ಎಕ್ಸ್ ಪ್ಲಸ್ ವೈಯನ್ನೇ ತೆಗೆದುಕೊಳ್ಬೇಕಂತಿಲ್ಲ, ಈ ಬದಿಯನ್ನು ತೆಗೆದುಕೊಂಡು ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಪ್ರೂವ್ ಮಾಡಿದರೂ ಕೂಡ ಇದು ಸರಿಯಾದ ಪರಿಹಾರ ಆಗ್ತದೆ. ಯಾಕೆಂದರೆ ಇಲ್ಲಿ ಕೂಡ ಇದು ಪಾರ್ಶ್ವಕೋನಗಳು, ಎಡ್ಜಸೆಂಟ್ ಆ್ಯಂಗಲ್ಸ್. ಈ ಎರಡು ಆ್ಯಂಗಲ್ಸ್ ಇದು ಮೊತ್ತ 180 ಡಿಗ್ರಿ ಅಂತ ಹೇಳಿದರೆ ಆಗ ಎ ಒ ಬಿ ಏನಾಗ್ತದೆ? ಲೈನ್ ಆಗ್ತದೆ, ಅಥವಾ ಸರಳ ರೇಖೆ ಆಗ್ತದೆ ಅಂತ ಹೇಳ್ಬೋದು. ಸೊ ಆ ರೀತಿಯಲ್ಲಿ ನಿಮಗೆ ಪ್ರೂವ್ ಮಾಡಬೇಕು ಅಂತ ಇದ್ದರೆ ಆಗ ನೀವೇನು ಮಾಡಬೇಕು? ಇಲ್ಲೀಗ ನಾನು ವೈ ಪ್ಲಸ್ ಝಡ್ ಇರುವ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಹಾಕಿದ್ದೇನೆ. ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 180 ಡಿಗ್ರಿ ಬರಬೇಕು ಅಂತಾದರೆ ಈ ಜಾಗದಲ್ಲಿ ನೀವೇನು ಮಾಡಬೇಕು? ಡಬ್ಲ್ಯೂ ಪ್ಲಸ್ ಝಡ್ಡನ್ನು ಹಾಕಬೇಕು. ಸೊ ಎರಡು ರೀತಿಯಲ್ಲಿ ಕೂಡ ಇದನ್ನು ಪ್ರೂವ್ ಮಾಡ್ಬೋದು ನಾವು. ಈಗ 5ನೇ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 5. ಚಿತ್ರದಲ್ಲಿ ಪಿ ಒ ಕ್ಯೂ ಒಂದು ಸರಳ ರೇಖೆ, ಒ ಆರ್ ಕಿರಣವು ಪಿ ಕ್ಯೂ ಸರಳ ರೇಖೆಗೆ ಲಂಬವಾಗಿದೆ. ಒ ಪಿ ಮತ್ತು ಒ ಆರ್ ಕಿರಣಗಳ ನಡುವೆ ಒ ಎಸ್ ಕಿರಣ ಇದೆ. ಕೋನ ಆರ್ ಒ ಎಸ್ ಇಸ್ ಈಕ್ವಲ್ ಟು ಅರ್ಧ ಕೋನ ಕ್ಯೂ ಒ ಎಸ್ ಮೈನಸ್ ಕೋನ ಪಿ ಒ ಎಸ್ ಎಂದು ಸಾಧಿಸಿ. ಇನ್ ಫಿಗರ್ ಪಿ ಒ ಕ್ಯೂ ಇಸ್ ಅ ಲೈನ್, ರೇ ಒ ಆರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಪಿ ಕ್ಯೂ. OS is another ray lying between the rays OP and OR. Prove that angle ROS is equal to half of angle QOS minus angle POS. ಈಗ ಮೊದಲಿಗೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನಾವು ಅರ್ಥ ಮಾಡಿಕೊಳ್ಳುವ. ಪಿ ಒ ಕ್ಯೂ ಒಂದು ಸರಳ ರೇಖೆ, ಪಿ ಒ ಕ್ಯೂ ಇಸ್ ಅ ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಪಿ ಒ ಕ್ಯೂ ಎನ್ನುವುದು ಒಂದು ಸರಳ ರೇಖೆ ಆಗಿದೆ. ಆಮೇಲೆ ರೇ ಒ ಆರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ರೇ ಒ ಆರ್ ಕಿರಣವು ಪಿ ಕ್ಯೂ ಸರಳ ರೇಖೆಗೆ ಲಂಬವಾಗಿದೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಈ ಒ ಆರ್ ಕಿರಣ ಏನಿದೆ, ರೇ ಏನಿದೆ, ಪಿ ಕ್ಯೂ ಸರಳ ರೇಖೆಗೆ ಲಂಬವಾಗಿದೆ, ಅಂದರೆ ಪರ್ಪೆಂಡಿಕ್ಯುಲರ್ ಆಗಿದೆ. ಅಂದರೆ ಈ ಕೋನ ಎಷ್ಟಾಗ್ತದೆ? ಆಗ 90 ಡಿಗ್ರಿ ಆಗ್ತದೆ. ಹಾಗೆ ನಾವು ಈ ಇಡೀ ಕೋನವನ್ನು ತೆಗೆದುಕೊಂಡ್ರೆ ಇದು ಕೂಡ ಏನಾಗ್ತದೆ? 90 ಡಿಗ್ರಿ ಆಗ್ತದೆ. ಆರ್ ಒ ಪಿ ಹಾಗೆ ಆರ್ ಒ ಕ್ಯೂ. ಆಮೇಲೆ ಇಲ್ಲಿ ನಾವು ಸಾಧಿಸಬೇಕಾಗಿರುವಂಥದ್ದು ಇದನ್ನು. ಸೊ ಮೊದಲಿಗೆ ನಾವೇನು ಮಾಡುವ ಅಂದರೆ, ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರೆಯುವ. ಸೊ ಒ ಆರ್ ಕಿರಣವು ಪಿ ಕ್ಯೂ ಸರಳ ರೇಖೆಗೆ ಲಂಬವಾಗಿದೆ ಅಂತ ಕೊಟ್ಟಿದ್ದಾರೆ.
ರೇ ಒ ಆರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಪಿ ಕ್ಯೂ. ಸೊ ಇಲ್ಲಿ ಲೈನ್ ಪಿ ಕ್ಯೂ ಇದೆ. ಸೊ ಇದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಈ ಕೋನ ಎಷ್ಟಾಗ್ತದೆ? ಈ ಕೋನವು 90 ಡಿಗ್ರಿ ಆಗ್ತದೆ. ಅಂದರೆ ಕೋನ ಆರ್ ಒ ಕ್ಯೂ. ಸೊ ಕೋನ ಆರ್ ಒ ಕ್ಯೂ ಎಷ್ಟಾಗ್ತದೆ? 90 ಡಿಗ್ರಿ ಆಗ್ತದೆ. ಹಾಗೆ ಕೋನ ಆರ್ ಒ ಪಿ ಅಂದರೆ ಇಲ್ಲಿಂದ ಇಲ್ಲಿ ತನಕ ಆರ್ ಒ ಪಿ ಈ ಇಡೀ ಕೋನ ಇದು ಕೂಡ ಎಷ್ಟಾಗ್ತದೆ? 90 ಡಿಗ್ರಿ ಆಗ್ತದೆ. ಅಂದರೆ ನಾವೇನು ಹೇಳ್ಬೋದು? ಈ ಎರಡೂ ಕೋನಗಳು ಸಮ ಅಂತ ಹೇಳ್ಬೋದು. ಸೊ ಕೋನ ಆರ್ ಒ ಕ್ಯೂ ಇಸ್ ಈಕ್ವಲ್ ಟು ಕೋನ ಆರ್ ಒ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದಕ್ಕೆ ಕಾರಣ ಏನು? ಕಾರಣ ಪ್ರಶ್ನೆ ಪ್ರಕಾರ ಅಥವಾ ದತ್ತ ಅಂತ ಹೇಳ್ಬೋದು, ಅಥವಾ ಗಿವನ್ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಾವು ಸಾಧಿಸಬೇಕಾಗಿರುವಂಥದ್ದು ಇದನ್ನು ಕ್ಯೂ ಒ ಎಸ್ ಮತ್ತು ಪಿ ಒ ಎಸ್. ಸೊ ಮೊದಲಿಗೆ ಕ್ಯೂ ಒ ಎಸ್ ಅನ್ನು ಬರೆಯುವ. ಸೊ ಕ್ಯೂ ಒ ಎಸ್ ಅನ್ನು ನೀವು ಹೇಗೆ ಬರೀತೀರಾ? ಈಗ ಈ ಚಿತ್ರವನ್ನು ಗಮನಿಸಿದರೆ ಕ್ಯೂ ಒ ಎಸ್ ಅಂತ ಹೇಳುವಾಗ ಇಲ್ಲಿ ಈ ಆ್ಯಂಗಲ್ ನಮಗೆ ಸಿಗಬೇಕು ಅಂತಾದರೆ ಇದರ ನಡುವೆ ಎರಡು ಕೋನಗಳಿವೆ, ಎರಡು ಆ್ಯಂಗಲ್ಸ್ ಇದೆ. ಯಾವುದೆಲ್ಲ? ಒಂದು ಕ್ಯೂ ಒ ಆರ್, ಈ ಕೋನ 90 ಡಿಗ್ರಿ ಇದ್ದು, ಆಮೇಲೆ ಇನ್ನೊಂದು ಆರ್ ಒ ಎಸ್. ಸೊ ನಾವು ಕ್ಯೂ ಒ ಎಸ್ ಅನ್ನು ಹೇಗೆ ಬರೀಬೋದು ಅಂದರೆ ಈ ಕೋನ ಪ್ಲಸ್ ಈ ಕೋನ ಇದೆರಡನ್ನು ಒಟ್ಟಾಗಿ ಸೇರಿದಾಗ ನಮಗೆ ಕ್ಯೂ ಒ ಎಸ್ ಸಿಗ್ತದೆ ಅಂತ ಬರೀಬೋದು. ಸೊ ಆ್ಯಂಗಲ್ ಕ್ಯೂ ಒ ಎಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಒ ಪಿ. ಸೊ ಆ್ಯಂಗಲ್ ಕ್ಯೂ ಒ ಪಿ ಪ್ಲಸ್ ಆ್ಯಂಗಲ್ ಆರ್ ಒ ಎಸ್, ಆ್ಯಂಗಲ್ ಆರ್ ಒ ಎಸ್. ಇಲ್ಲಿ ಬರೆಯುವಾಗ ನೀವು ಆಚೀಚೆ ಮಾಡಿ ಕೂಡ ಬರಿಬೋದು. ಈಗ ಆರ್ ಒ ಎಸ್ನ ಬದಲಿಗೆ ನಾನು ಎಸ್ ಒ ಆರ್ ಅಂತ ಬರೆದ್ರೂ ಕೂಡ ಅದು ಇದೇ ಕೋನ ಆಗ್ತದೆ. ಹೀಗೆ ಕೂಡ ತೆಗೆದುಕೊಳ್ಬೋದು ಅಥವಾ ಹೀಗೆ ಕೂಡ ತೆಗೆದುಕೊಳ್ಬೋದು. ಆದರೆ ಮಧ್ಯದಲ್ಲಿರುವಂತಹ ಹೆಸರು ಚೇಂಜ್ ಆಗಬಾರ್ದು. ಇಲ್ಲಿ ಓ ಇದೆ, ಇಲ್ಲಿ ಕೂಡ ಓ ಇದೆ. ಹಾಗೆ ಇದಕ್ಕೆ ಕೂಡ ಕ್ಯೂ ಒ ಪಿ ಅಂತ ಬರೆಯುವ ಬದಲು ಇಲ್ಲಿ ನೀವು ಕ್ಯೂ ಒ ಆರ್ ಆಗಬೇಕಿದು. ಸೊ ಕ್ಯೂ ಒ ಆರ್ ಅಂತ ಬರೆಯೋ ಬದಲು ಆರ್ ಒ ಕ್ಯೂ ಅಂತ ಕೂಡ ಬರಿಬೋದು. ಯಾಕೆಂದರೆ ಕ್ಯೂ ಒ ಆರ್ ಈ ಕೋನವನ್ನು ನಾವು ರೆಫರ್ ಮಾಡ್ತಾ ಇದ್ದೇವೆ. ಸೊ ಕ್ಯೂ ಒ ಆರ್ ಇಷ್ಟು ಬರೆದಾದ್ಮೇಲೆ ಇದನ್ನೀಗ ಸಮೀಕರಣ 1 ಅಂತ ತೆಗೆದುಕೊಳ್ಳುವ. ಆಮೇಲೆ ನಮಗೆ ಬೇಕಾಗಿರುವಂಥದ್ದು ಯಾವುದು? ಪಿ ಒ ಎಸ್. ಸೊ ಪಿ ಒ ಎಸ್ ಎಲ್ಲಿದೆ? ಇಲ್ಲಿದೆ ಕೋನ. ಸೊ ಕೋನ ಪಿ ಒ ಎಸ್ ಅನ್ನು ನೀವು ಹೇಗೆ ಬರಿತೀರಾ? ಇಲ್ಲೀಗ ಇದರ ಹತ್ತಿರ ಈ ಕೋನ ಇದೆ, ಹಾಗೆ ಈ ಕೋನ ಇದೆ. ಸೊ ಕೋನ ಪಿ ಒ ಆರ್ ಏನಿದೆ? ಕೋನ ಪಿ ಒ ಆರ್ ಈ ಕೋನ 90 ಡಿಗ್ರಿ ಅಂತ ಗೊತ್ತಿದೆ ನಮಗೆ. ಸೊ ಈ ಕೋನದಿಂದ ಈ ಇಡೀ ಕೋನದಿಂದ ಇಷ್ಟನ್ನು ನಾವು ಮೈನಸ್ ಮಾಡಿದರೆ, ಎಸ್ ಒ ಆರನ್ನು ಮೈನಸ್ ಮಾಡಿದರೆ ನಮಗೇನು ಸಿಗ್ತದೆ? ನಮಗಿಲ್ಲಿ ಈ ಕೋನ ಸಿಗ್ತದೆ. ಸೊ ಹಾಗಾಗಿ ನಾವು ಹೇಗೆ ಬರಿಬೋದು? ಕೋನ ಪಿ ಒ ಎಸ್ ಇಸ್ ಈಕ್ವಲ್ ಟು ಈ ಇಡೀ ಕೋನದಿಂದ ಇದನ್ನು ಮೈನಸ್ ಮಾಡಬೇಕು. ಸೊ ಕೋನ ಪಿ ಒ ಆರ್ ಮೈನಸ್ ಅದರಿಂದ ಇದನ್ನು ಮೈನಸ್ ಮಾಡಬೇಕು, ಮೈನಸ್ ಆರ್ ಒ ಎಸ್. ಸೊ ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳುವ. ಆಮೇಲೆ ಈಗ ಈ ಎರಡು ಸಮೀಕರಣಗಳನ್ನು ನೀವು ಗಮನಿಸಿದರೆ ಇಲ್ಲಿ ನಮಗೆ ಕ್ಯೂ ಒ ಎಸ್ ಅಂತ ಇದೆ, ಹಾಗೆ ಪಿ ಒ ಎಸ್ ಅಂತ ಸಿಕ್ಕಿದೆ. ನಂತರ ಈ 1 ಮತ್ತು 2 ನಾವು ಕಳಿಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 1 ಮೈನಸ್ 2 ಅಂತ ಇಲ್ಲಿ ನಾವು ಮಾಡಬೇಕು. ಸೊ ಕಳೆದು ಬರೆಯುವ, ಇದೆರಡನ್ನು ಕಳೆಯುವ ಎಡಬದಿ. ಸೊ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್. ಯಾಕೆ ಕಳೀತಾ ಇದ್ದೇನೆ ಅಂದರೆ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಇದನ್ನು ಸಾಧಿಸಲಿಕ್ಕೆ ಹೇಳಿದ್ದಾರೆ, ಕ್ಯೂ ಎಸ್ ಮೈನಸ್ ಪಿ ಒ ಎಸ್ ಅಂತ. ಅದಕ್ಕೋಸ್ಕರ ಈ 1 ಮತ್ತು 2 ಈ ರೀತಿಯಲ್ಲಿ ಕಳೀತಾ ಇದ್ದೇನೆ. ಸೊ ಮೊದಲಿಗೆ ಕ್ಯೂ ಎಸ್ ಬರಬೇಕು, ಆಮೇಲೆ ಪಿ ಒ ಎಸ್ ಅಂತ ಬರಬೇಕು. ಆಮೇಲೆ ಇಲ್ಲಿ ಬಲಬದಿಯಲ್ಲಿರುವಂಥ ಬೆಲೆಗಳನ್ನು ತೆಗೆದುಕೊಳ್ಳುವ. ಕ್ಯೂ ಒ ಆರ್ ಪ್ಲಸ್ ಆರ್ ಒ ಎಸ್, ಇದರಿಂದ ನಾವು ಇದನ್ನು ಕಳಿಬೇಕು. ಸೊ ಮೈನಸ್ ಬ್ರ್ಯಾಕೆಟ್ ಹಾಕಿ ಇಲ್ಲಿ, ಯಾಕೆಂದರೆ ಎರಡು ಕೋನಗಳಿವೆ. ಪಿ ಒ ಆರ್ ಮೈನಸ್ ಆರ್ ಒ ಎಸ್. ಸೊ ಇಲ್ಲಿ ಬ್ರ್ಯಾಕೆಟನ್ನು ತೆಗೆದಾಗ ಏನಾಗ್ತದೆ ಇಲ್ಲಿ ನೀವು ಗಮನಿಸ್ಬೋದು. ಸೊ ಕ್ಯೂ ಒ ಆರ್ ಪ್ಲಸ್ ಆರ್ ಒ ಎಸ್ ಮೈನಸ್
ಪಿ ಒ ಆರ್ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ ಪ್ಲಸ್ ಆರ್ ಒ ಎಸ್ ಅಂತ ಸಿಗ್ತದೆ. ಆಮೇಲೆ ಸೊ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಇಸ್ ಈಕ್ವಲ್ ಟು ಈ ರೀತಿ ನಮಗೆ ಸಿಕ್ಕಿದೆ. ಈಗ ಇಲ್ಲಿ ನೀವು ಗಮನಿಸಿದರೆ ಕ್ಯೂ ಒ ಆರ್ ಕೋನವನ್ನು ಗಮನಿಸಿದರೆ ಈ ಕೋನ ಯಾವುದಕ್ಕೆ ಸಮ? ಈಗ ಈ ಕೋನವು ಆರ್ ಒ ಪಿಗೆ ಸಮ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾವು ಮೊದಲಿಗೆ ಇಲ್ಲಿ ಈ ದತ್ತದ ಪ್ರಕಾರ ಬರೆದಿದ್ದೇವೆ. ಆರ್ ಒ ಕ್ಯೂ ಅಥವಾ ಕ್ಯೂ ಒ ಆರ್ ಅಂದರೆ ಒಂದೇ ಕೋನ ಆಗ್ತದೆ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ ಆರ್ ಒ ಕ್ಯೂ ಅಂದರೆ ಈ ರೀತಿ ನಾವು ತೆಗೆದುಕೊಂಡಾಗೆ ಆಯಿತು, ಅಥವಾ ಕ್ಯೂ ಒ ಆರ್ ಅಂದರೆ ಈ ರೀತಿ. ಸೊ ಇದೇ ಕೋನ ಆರ್ ಒ ಕ್ಯೂ ಅಂತ ಇದೆ, ಇಲ್ಲಿ ಕ್ಯೂ ಒ ಆರ್ ಅಂತ ಇದೆ. ಸೊ ಇದೆರಡು ಒಂದೇ ಕೋನಗಳು. ಇಲ್ಲಿ ಜಸ್ಟ್ ಕ್ಯೂ ಮತ್ತು ಆರನ್ನು ಆಚೀಚೆ ಮಾಡಿ ಬರೆದಿದ್ದೇನೆ ಅಷ್ಟೇ. ಸೊ ಈ ಕೋನ ಆರ್ ಒ ಪಿಗೆ ಸಮ ಅಂತ ಗೊತ್ತಿದೆ. ಸೊ ಇಲ್ಲೀಗ ಈ ಜಾಗದಲ್ಲಿ ನಾನು ಆರ್ ಒ ಪಿಯನ್ನು ಬರೀತಾ ಇದ್ದೇನೆ. ಸೊ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಇಸ್ ಈಕ್ವಲ್ ಟು ಆರ್ ಒ ಪಿ, ಮತ್ತು ಉಳಿದ ಬೆಲೆಗಳನ್ನು ಹಾಗೆ ಬರೆದು ಬಿಡಿ. ಆರ್ ಒ ಎಸ್ ಮೈನಸ್ ಪಿ ಒ ಆರ್ ಪ್ಲಸ್ ಆರ್ ಒ ಎಸ್. ಇಲ್ಲೀಗ ಆರ್ ಒ ಪಿ ಇದೆ, ಇಲ್ಲಿ ಪಿ ಒ ಆರ್ ಇದೆ. ಇಲ್ಲಿ ಕೂಡ ನೋಡಿ ಇದು ಒಂದೇ ಕೋನ. ಆ್ಯಕ್ಚುಲಿ ಕೇವಲ ನಾನಿಲ್ಲಿ ಲೆಟರ್ಸನ್ನು ಆಚೀಚೆ ಮಾಡಿ ಬರೆದಿದ್ದೇನೆ ಅಷ್ಟೇ. ಆರ್ ಒ ಪಿ, ಆರ್ ಒ ಪಿ ಅಂದರೆ ಈ ಕೋನ, ಅಥವಾ ಪಿ ಒ ಆರ್. ಒಂದು ಕೋನವನ್ನು ನಾವು ಎರಡು ರೀತಿಯಲ್ಲಿ ಬರೀಲಿಕ್ಕೆ ಆಗ್ತದೆ. ಈ ರೀತಿಯಲ್ಲಿ ಒಂದು ಕೋನ ಇದ್ದರೆ ಎ ಬಿ ಸಿ ಅಂತ ಇದ್ದರೆ ಇದನ್ನು ಎ ಬಿ ಸಿ ಅಂತ ಕೂಡ ಬರೀಬೋದು, ಅಥವಾ ಈ ಕಡೆಯಿಂದ ಕೂಡ ಬರೀಬೋದು, ಸಿ ಬಿ ಎ ಅಂತ ಕೂಡ ಬರೀಬೋದು. ಎರಡು ಕೂಡ ಒಂದೇ ಕೋನ ಆಗ್ತದೆ. ಕೇವಲ ಇಲ್ಲಿ ಬಿಯ ಬೆಲೆಯಲ್ಲಿ ವ್ಯತ್ಯಾಸ ಇರಬಾರ್ದು. ಸೊ ಇಲ್ಲಿ ಕೂಡ ಈಗ ನಾನು ಕೇವಲ ಬರೆದದ್ದು ಆಚೀಚೆ ಆಗಿದೆ ಅಷ್ಟೇ. ಆರ್ ಒ ಪಿ ಮತ್ತು ಪಿ ಒ ಆರ್ ಅಂದರೆ ಒಂದೇ ಕೋನ. ಸೊ ಇದೆರಡು ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿ ನಮಗೆ ಸಿಗ್ತದೆ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಇಸ್ ಈಕ್ವಲ್ ಟು ಆರ್ ಒ ಎಸ್ ಇದೆ, ಆರ್ ಒ ಎಸ್ ಇದೆ, ಎರಡು ಸಲ ಇದೆ. ಸೊ 2 ಆ್ಯಂಗಲ್ ಆರ್ ಒ ಎಸ್. ಸೊ ಈ 2ಅನ್ನು ಈ ಬದಿಗೆ ತಂದಾಗ ಅದು ಭಾಗಿಸುವಾಗ್ತದೆ. ಸೊ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಭಾಗಿಸು 2 ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಒ ಎಸ್. ಅಥವಾ ನಾವಿದನ್ನು ಹೀಗೆ ಕೂಡ ಬರೀಬೋದು, ಇದು ಅರ್ಧ ಅಂತ ಕೂಡ ತೆಗೆದುಕೊಳ್ಬೋದು. ಸೊ ಅರ್ಧ ಇಂಟು ಆ್ಯಂಗಲ್ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಒ ಎಸ್. ಸೊ ನಾವೇನನ್ನು ಸಾಧಿಸಬೇಕಿತ್ತು ಅದು ನಮಗೆ ಸಿಕ್ಕಿದೆ. ನೀವಿಲ್ಲಿ ನೋಡ್ಬೋದು ಪ್ರಶ್ನೆಯಲ್ಲಿ ಆ್ಯಂಗಲ್ ಆರ್ ಒ ಎಸ್ ಇಸ್ ಈಕ್ವಲ್ ಟು ಅರ್ಧ ಇಂಟು ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಅಂತ ಸಾಧಿಸಬೇಕಿತ್ತು. ಸೊ ಅದು ನಮಗೆ ಸಿಕ್ಕಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 6, ಆ್ಯಂಗಲ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 64 ಡಿಗ್ರಿ ಮತ್ತು ಎಕ್ಸ್ ವೈಯನ್ನು ಪಿ ವರೆಗೆ ವೃದ್ಧಿಸಿದೆ. ಈ ದತ್ತವನ್ನು ಉಪಯೋಗಿಸಿ ಒಂದು ಚಿತ್ರ ರಚಿಸಿ. ಕೋನ ಝೆಡ್ ವೈ ಪಿಯನ್ನು ಕಿರಣ ವೈ ಕ್ಯೂ ದ್ವಿಭಾಗಿಸಿದರೆ ಕೋನ ಎಕ್ಸ್ ವೈ ಕ್ಯೂ ಮತ್ತು ಸರಳ ಅಧಿಕ ಕೋನ ಕ್ಯೂ ವೈ ಪಿ ಕಂಡುಹಿಡಿಯಿರಿ. ಇಟ್ ಈಸ್ ಗಿವನ್ ದ್ಯಾಟ್ ಆ್ಯಂಗಲ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 64 ಡಿಗ್ರಿ ಆ್ಯಂಡ್ ಎಕ್ಸ್ ವೈ is produced to point P. Draw a figure from the given information. If ray YQ bisects ZYP, find angle XYQ and reflects angle QYP. ಇಲ್ಲಿ ಈಗ ಯಾವುದೇ ಚಿತ್ರವನ್ನು ಕೊಟ್ಟಿಲ್ಲ, ನಾವು ಇದನ್ನು ಅರ್ಥ ಮಾಡಿಕೊಂಡು ಒಂದು ಚಿತ್ರವನ್ನು ಬಿಡಿಸಬೇಕು. ಸೊ ಮೊದಲಿಗೆ ಏನು ಕೊಟ್ಟಿದ್ದಾರೆ? ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 64 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 64 ಡಿಗ್ರಿ. ಸೊ ಇಲ್ಲೀಗ ಒಂದು ಕೋನವನ್ನು ನಾವು ರಚಿಸುವ. 64 ಡಿಗ್ರಿ ಈ ರೀತಿಯಲ್ಲಿ ನಾನು ತೆಗೆದುಕೊಳ್ತಾ ಇದ್ದೇನೆ. ಸೊ ಇದು ಈಗ ಈ ಕೋನ 64 ಡಿಗ್ರಿ ಇದೆ ಅಂತ ಅಂದುಕೊಳ್ಳುವ. ಸೊ ಇದಕ್ಕೆ ಹೆಸರು ಹೇಗೆ ಕೊಡಬೇಕು? ಎಕ್ಸ್ ವೈ ಝೆಡ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಎಕ್ಸ್ ವೈ ಝೆಡ್ ಈ ರೀತಿಯಲ್ಲಿ ಹೆಸರು ಕೊಡ್ತಾ ಇದ್ದೇನೆ. ಆಮೇಲೆ ಎಕ್ಸ್ ವೈ ಇಸ್ ಪ್ರೊಡ್ಯೂಸ್ ಟು ಪಾಯಿಂಟ್ ಪಿ. ಎಕ್ಸ್ ವೈಯನ್ನು ಪಿ ವರೆಗೆ ವೃದ್ಧಿಸಿದೆ ಅಂತ ಇದೆ. ಅಂದರೆ ಈ ಎಕ್ಸ್ ವೈ ರೇಖೆ ಏನಿದೆ, ಈ ರೇಖೆಯನ್ನು ನಾವು ವೃದ್ಧಿಸಬೇಕು. ಎಲ್ಲಿ ತನಕ? ಪಿ ವರೆಗೆ ವೃದ್ಧಿಸಬೇಕು. ಸೊ ಈ ರೀತಿಯಲ್ಲಿ ವೃದ್ಧಿಸಬೇಕು. ಸೊ ಈ ಕೊನೆ ಬಿಂದುವನ್ನು ಏನಂತ ಹೆಸರಿಸಬೇಕು? ಪಿ ಅಂತ ಹೆಸರಿಸಬೇಕು. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ, ಈ ರೇ ವೈ ಕ್ಯೂ ಬೈಸೆಕ್ಟ್ಸ್ ಝೆಡ್ ವೈ ಪಿ. ಇದು ಝೆಡ್ ವೈ ಪಿ ಕೋನ. ಸೊ ಈ ಕೋನವನ್ನು ಒಂದು ರೇ
ಬೈಸೆಕ್ಟ್ಸ್ ಮಾಡ್ತಾ ಇದೆ, ಅಂದರೆ ವಿಭಾಗಿಸ್ತಾ ಇದೆ, ಎರಡು ಭಾಗಗಳಾಗಿ ವಿಂಗಡಿಸ್ತಾ ಇದೆ. ಸೊ ಆ ರೇ ಯಾವುದು, ಆ ಕಿರಣ ಯಾವುದು, ವೈ ಕ್ಯೂ. ಸೊ ಇದೇನಾಗ್ತದೆ, ವೈ ಕ್ಯೂ ಆಗ್ತದೆ. ಸೊ ಈಗ ಈ ರೇ ಇದನ್ನು ವಿಭಾಗಿಸಿರುವುದರಿಂದ ಈ ಕೋನ ಮತ್ತು ಈ ಕೋನ, ಈ ಎರಡೂ ಕೋನಗಳು ಒಂದಕ್ಕೊಂದು ಸಮ ಆಗಿರ್ತದೆ. ಅಂದರೆ ಈ ಪಿ ವೈ ಝಡ್ ಕೋನವನ್ನು ವೈ ಕ್ಯೂ ರೇಯು ಎರಡು ಸಮ ಭಾಗಗಳಾಗಿ ವಿಭಾಗಿಸ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಈ ಕೋನ ಮತ್ತು ಈ ಕೋನ ಸಮ ಆಗಿರ್ತದೆ. ಸೊ ಇಷ್ಟು ನಮಗೆ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ತೆಗೆದುಕೊಂಡು ನಾವು ಚಿತ್ರವನ್ನು ಕೂಡ ರಚಿಸಿದ್ದೇವೆ. ಸೊ ಮೊದಲಿಗೆ ಏನು ಮಾಡುವ ಅಂದರೆ, ನಮಗೆ ಏನನ್ನು ಕೊಟ್ಟಿದ್ದಾರೆ ಅದನ್ನು ಬರಿತಾ ಹೋಗುವ. ಸೊ ಏನನ್ನು ಕೊಟ್ಟಿದ್ದಾರೆ ಇಲ್ಲಿ, ಕೋನ ಎಕ್ಸ್ ವೈ ಝಡ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಕೋನ ಎಕ್ಸ್ ವೈ ಝಡ್ ಇಸ್ ಈಕ್ವಲ್ ಟು 64 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವೈ ಕ್ಯೂ ರೇ ಏನಿದೆ, ಈ ಪಿ ವೈ ಝಡ್ ಕೋನವನ್ನು ವಿಭಾಗಿಸ್ತಾ ಇದೆ, ಬೈಸೆಕ್ಟ್ ಮಾಡ್ತಾ ಇದೆ. ಅಂದರೆ ಈ ಕೋನ ಮತ್ತು ಈ ಕೋನ ಒಂದಕ್ಕೊಂದು ಸಮ ಆಗಿರ್ತದೆ. ಸೊ ಕೋನ ಪಿ ವೈ ಕ್ಯೂ ಇಸ್ ಈಕ್ವಲ್ ಟು ಕೋನ ಕ್ಯೂ ವೈ ಝಡ್. ಸೊ ಇಲ್ಲಿ ನಾವು ಏನಂತ ಬರಿಬೋದು, ಕಾರಣ ಏನು, ಕಾರಣ ದತ್ತ ಅಥವಾ ಗಿವನ್, ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವಿದನ್ನು ಬರೆದಿದ್ದೇವೆ. ಇಷ್ಟಾದ ನಂತರ ನಾವೀಗ ಏನು ಮಾಡುವ ಅಂದರೆ, ಇಲ್ಲಿ ಪಿ ಎಕ್ಸ್ ಸರಳರೇಖೆಯನ್ನು ತೆಗೆದುಕೊಳ್ಳುವ. ಸೊ ಪಿ ಎಕ್ಸ್ ಸರಳರೇಖೆಯನ್ನು ನೀವು ತೆಗೆದುಕೊಂಡ್ರೆ ಆನ್ಲೈನ್ ಪಿ ಎಕ್ಸ್ ಅಥವಾ ಪಿ ಎಕ್ಸ್ ಸರಳರೇಖೆಯ ಮೇಲೆ ಎಷ್ಟು ಕೋನಗಳಿವೆ, ಆ ಕೋನಗಳ ಮೊತ್ತ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಯಾಕೆಂದರೆ ನಾವು ಕಲ್ತಿದ್ದೇವೆ, ಇವುಗಳನ್ನು ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಒಂದು ಸರಳ ರೇಖೆಯ ಮೇಲೆ ಈ ರೀತಿಯಲ್ಲಿ ಅನೇಕ ಕೋನಗಳಿದ್ದರೆ ಇಲ್ಲಿರುವಂಥ ಎಲ್ಲ ಕೋನಗಳ ಮೊತ್ತ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಸೊ ಈಗ ಪಿ ಎಕ್ಸ್ ಸರಳ ರೇಖೆಯ ಮೇಲೆ ಎಷ್ಟು ಕೋನ ಇದೆ, 1, 2, 3 ಕೋನ ಇದೆ. ಈ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಸೊ ಕೋನವನ್ನು ಬರಿತಾ ಹೋಗುವ. ಮೊದಲ ಕೋನ ಎಕ್ಸ್ ವೈ ಝಡ್, ಸೊ ಕೋನ ಎಕ್ಸ್ ವೈ ಝಡ್ ಪ್ಲಸ್ ಎರಡನೇ ಕೋನ ಇಲ್ಲಿರುವಂಥ ಈ ಕೋನ ಕ್ಯೂ ವೈ ಝಡ್, ಸೊ ಕೋನ ಕ್ಯೂ ವೈ ಝಡ್ ಪ್ಲಸ್ ಮೂರನೇ ಕೋನ ಈ ಕೋನ ಪಿ ವೈ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ನೀವು ಕಾರಣ ಬೇಕಾದರೆ ಬರಿಬೋದು. ಕಾರಣ ಏನಂದರೆ ಸರಳ ಯುಗ್ಮ ಕೋನಗಳು ಅಂತ ನಾವು ಹೇಳ್ತೇವೆ, ಅಥವಾ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ಸೊ ಇಲ್ಲಿ ಈಗ ಎಕ್ಸ್ ವೈ ಝಡ್ ಎಷ್ಟು ಅಂತ ಗೊತ್ತಿದೆ ನಮಗೆ, 64 ಡಿಗ್ರಿ ಅಂತ ಗೊತ್ತಿದೆ. ಸೊ 64 ಡಿಗ್ರಿ ಪ್ಲಸ್ ಕ್ಯೂ ವೈ ಝಡ್ ಪ್ಲಸ್ ಪಿ ವೈ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಈ 64ನ ಈ ಬದಿಗೆ ತೆಗೆದುಕೊಂಡು ಹೋದಾಗ ಕ್ಯೂ ವೈ ಝಡ್ ಪ್ಲಸ್ ಪಿ ವೈ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 64 ಡಿಗ್ರಿ. ಸೊ ಕ್ಯೂ ವೈ ಝಡ್ ಪ್ಲಸ್ ಪಿ ವೈ ಕ್ಯೂ ಇಸ್ ಈಕ್ವಲ್ ಟು 116 ಡಿಗ್ರಿ ಅಂತ ನಮಗಿಲ್ಲಿ ಉತ್ತರ ಸಿಗ್ತದೆ. ಆಮೇಲೆ ಇಲ್ಲಿ ನೀವು ದತ್ತದಲ್ಲಿ ಗಮನಿಸಿದರೆ ಪಿ ವೈ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ವೈ ಝಡ್ ಅಂತ ನಾವು ಬರೆದಿದ್ದೇವೆ. ಯಾಕೆಂದರೆ ವೈ ಕ್ಯೂ ಎನ್ನುವುದು ಇದೆರಡೂ ಕೋನಗಳನ್ನು ಬೈಸೆಕ್ಟ್ ಮಾಡ್ತಾ ಇದೆ, ಹಾಗಾಗಿ ಈ ಎರಡೂ ಕೋನಗಳು ಒಂದಕ್ಕೊಂದು ಸಮ. ಆದ್ದರಿಂದ ನಾವಿಲ್ಲಿ ಪಿ ವೈ ಕ್ಯೂ ಯಾವುದಕ್ಕೆ ಸಮ, ಕ್ಯೂ ವೈ ಝಡ್ಗೆ ಸಮ ಅಂತ ಬರೆದಿದ್ದೇವೆ. ಸೊ ಅದನ್ನು ಬರೆಯುವ. ಸೊ ಕ್ಯೂ ವೈ ಝಡ್ ಪ್ಲಸ್ ಈ ಪಿ ವೈ ಕ್ಯೂ ಇರುವ ಜಾಗದಲ್ಲಿ ಇದನ್ನು ಬರೀತಾ ಇದ್ದೇನೆ. ಸೊ ಕ್ಯೂ ವೈ ಝಡ್ ಅಂತ ಬರಿತಾ ಇದ್ದೇನೆ, ಯಾಕೆಂದರೆ ಇದು ಇದಕ್ಕೆ ಸಮ, ಇಸ್ ಈಕ್ವಲ್ ಟು 116 ಡಿಗ್ರಿ. ಸೊ ಇಲ್ಲಿ 2 ಸಲ ಇದೆ ಕ್ಯೂ ವೈ ಝಡ್. ಸೊ ಏನಾಗ್ತದೆ, 2 ಕ್ಯೂ ವೈ ಝಡ್ ಇಸ್ ಈಕ್ವಲ್ ಟು 116 ಡಿಗ್ರಿ. ಸೊ ಕ್ಯೂ ವೈ ಝಡ್ ಇಸ್ ಈಕ್ವಲ್ ಟು 116 ಭಾಗಿಸು 2, ಅಂದರೆ ಕ್ಯೂ ವೈ ಝಡ್ ಇಸ್ ಈಕ್ವಲ್ ಟು 58 ಡಿಗ್ರಿ ಅಂತ ಉತ್ತರ ಸಿಗ್ತದೆ. ಆದರೆ ನಮಗೆ ಬೇಕಾಗಿರುವಂಥದ್ದು ಏನು, ನಾವು ಏನನ್ನು ಕಂಡುಹಿಡಿಬೇಕಿಲ್ಲಿ, ನಾವಿಲ್ಲಿ ಎಕ್ಸ್ ವೈ ಕ್ಯೂ ಅನ್ನು ಕಂಡುಹಿಡಿಬೇಕು. ನಮಗೀಗ ಕ್ಯೂ ವೈ ಝಡ್ ಈ ಕೋನ ಗೊತ್ತಾಗಿದೆ. ಈ ಕೋನ ಎಷ್ಟು, 58 ಡಿಗ್ರಿ ಅಂತ ಗೊತ್ತಾಗಿದೆ. ನಾವು ಕಂಡುಹಿಡಿಬೇಕಾಗಿರುವಂಥದ್ದು ಎಕ್ಸ್ ವೈ ಕ್ಯೂ
ಸೊ ಈಗ ಎಕ್ಸ್ ವೈ ಕ್ಯೂ ಅನ್ನು ತುಂಬ ಸುಲಭವಾಗಿ ಕಂಡುಹಿಡಿಬೋದು. ಯಾಕೆಂದರೆ ಎಕ್ಸ್ ವೈ ಕ್ಯೂ ಅಂದರೆ ಇದರ ನಡುವೆ ಎರಡು ಕೋನ ಇದೆ. ಸೊ ಈ ಕೋನ ಮತ್ತು ಈ ಕೋನವನ್ನು ಕೂಡಿಸಿದರೆ ನಮಗೇನು ಸಿಗ್ತದೆ? ಎಕ್ಸ್ ವೈ ಕ್ಯೂ ಸಿಗ್ತದೆ. ಸೊ ಕೋನ ಎಕ್ಸ್ ವೈ ಕ್ಯೂ ಇಸ್ ಈಕ್ವಲ್ ಟು ಹೇಗೆ ಬರೀಬೋದು? ಈ ಕೋನ ಮತ್ತು ಈ ಕೋನ. ಸೊ ಕೋನ ಎಕ್ಸ್ ವೈ ಝಡ್ ಪ್ಲಸ್ ಕೋನ ಕ್ಯೂ ವೈ ಝಡ್. ಸೊ ಎಕ್ಸ್ ವೈ ಝಡ್ ಇಷ್ಟು 64 ಡಿಗ್ರಿ ಪ್ಲಸ್ ಕ್ಯೂ ವೈ ಝಡ್ ಇಷ್ಟು 58 ಡಿಗ್ರಿ. ಸೊ ಎರಡನ್ನು ಕೂಡಿಸಿದಾಗ ನಮಗಿಲ್ಲಿ ಉತ್ತರ 122 ಡಿಗ್ರಿ ಅಂತ ಸಿಗ್ತದೆ. ಸೊ ಕೋನ ಎಕ್ಸ್ ವೈ ಕ್ಯೂ ಇಸ್ ಈಕ್ವಲ್ ಟು 122 ಡಿಗ್ರಿ. ಸೊ ಈಗ ನಮಗೆ ಒಂದು ಉತ್ತರ ಸಿಕ್ಕಿತು, ಕೋನ ಎಕ್ಸ್ ವೈ ಕ್ಯೂ ಸಿಕ್ಕಿತು. ನಂತರ ಏನನ್ನು ಕಂಡುಹಿಡಿಬೇಕು ನಾವು? ಸರಳ ಅಧಿಕ ಕ್ಯೂ ವೈ ಪಿ ಅಥವಾ ರಿಫ್ಲೆಕ್ಸ್ ಕ್ಯೂ ವೈ ಪಿಯನ್ನು ಕಂಡುಹಿಡಿಬೇಕು. ಸೊ ರಿಫ್ಲೆಕ್ಸ್ ಅಂದ್ರೇನು? ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ್ದೆ, ಈ ರೀತಿಯಲ್ಲಿ ಒಂದು ಗೆರೆ ಇದ್ದರೆ ಇಲ್ಲಿಂದ ಹಿಡಿದು ಇಡೀ ಕೋನ ಏನಿದೆ, ಈ ಇಡೀ ಕೋನದ ಮೊತ್ತ ಎಷ್ಟಾಗಿರ್ತದೆ? 360 ಡಿಗ್ರಿ ಆಗಿರ್ತದೆ. ಸೊ ಇಲ್ಲೀಗ ಇಡೀ ಕೋನ ಎಷ್ಟಾಗಿರ್ತದೆ? 360 ಡಿಗ್ರಿ ಆಗಿರ್ತದೆ. ಸೊ ರಿಫ್ಲೆಕ್ಸ್ ಕ್ಯೂ ವೈ ಪಿ ಅಂತ ಹೇಳಿದ್ದಾರೆ. ರಿಫ್ಲೆಕ್ಸ್ ಕ್ಯೂ ವೈ ಪಿ ಅಂತ ಹೇಳಿದರೆ ನಾವು ಈ ಕ್ಯೂ ವೈ ಪಿ ಕೋನ ಏನಿದೆ, ಈ ಕೋನವನ್ನು ಈ 360 ಡಿಗ್ರಿಯಿಂದ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದಾಗ ನಮಗೆ ಉಳಿಯುವಂತಹ ಬೆಲೆ ಏನಿದೆ ಅದು ನಮಗೆ ಇದನ್ನು ಕೊಡ್ತದೆ. ಸೊ ಈ ಚಿತ್ರವನ್ನು ನೀವು ಗಮನಿಸಿದರೆ ಇಲ್ಲಿ ಕ್ಯೂ ವೈ ಪಿ ಎಷ್ಟು ಅಂತ ಸರಳಾಧಿಕ ಕ್ಯೂ ವೈ ಪಿಯನ್ನು ಕೇಳಿದ್ದಾರೆ. ಈಗ ನಾವಿಲ್ಲಿ ಪಿ ವೈ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ವೈ ಝಡ್ ಅಂತ ಬರೆದಿದ್ದೇವೆ. ಸೊ ನಮಗೆ ಇಲ್ಲೀಗ ಕ್ಯೂ ವೈ ಝಡ್ ಎಷ್ಟು ಅಂತ ಸಿಕ್ಕಿದೆ? 58 ಡಿಗ್ರಿ ಅಂತ ಸಿಕ್ಕಿದೆ. ಇದು ಯಾವುದಕ್ಕೆ ಸಮ? ಪಿ ವೈ ಕ್ಯೂಗೆ ಸಮ ಆಗಿರೋದ್ರಿಂದ ಈ ಕೋನ ಕೂಡ ಎಷ್ಟಾಗ್ತದೆ? 58 ಡಿಗ್ರಿ ಆಗ್ತದೆ. ನಾವೀಗ ಸರಳಾಧಿಕ ಕಂಡುಹಿಡಿಬೇಕು. ಅಂದರೆ ಈ ಇಡೀ ಕೋನದ ಮೊತ್ತ ಎಷ್ಟಾಗಿದೆ? 360 ಡಿಗ್ರಿ. ಇದರಿಂದ ಇದನ್ನು ಮೈನಸ್ ಮಾಡಬೇಕು, 58 ಡಿಗ್ರಿಯನ್ನು ಮೈನಸ್ ಮಾಡಬೇಕು. ಸೊ ಇಷ್ಟನ್ನು ಮೈನಸ್ ಮಾಡಿದರೆ ಈ ಉಳಿದಿರುವಂಥ ಭಾಗ ಏನಿದೆ, ಇಲ್ಲಿಂದ ಹಿಡಿದು ಇಲ್ಲಿ ತನಕ, ಅದರ ಅಳತೆ ಎಷ್ಟು ಅಂತ ನಮಗೆ ಬೇಕೀಗ. ಸೊ ಹೇಗೆ ಬರೀಬೋದು? ರಿಫ್ಲೆಕ್ಸ್ ಆ್ಯಂಗಲ್ ಕ್ಯೂ ವೈ ಪಿ ಅಥವಾ ಕನ್ನಡದಲ್ಲಿ ಸರಳಾಧಿಕ ಕೋನ ಕ್ಯೂ ವೈ ಪಿ ನಮಗೆ ಬೇಕಂತಾದರೆ ನಾವು 360 ಡಿಗ್ರಿಯಿಂದ ಇದನ್ನು ಮೈನಸ್ ಮಾಡಬೇಕು. ಸೊ 360 ಡಿಗ್ರಿ ಮೈನಸ್ ಕ್ಯೂ ವೈ ಪಿ ಅದನ್ನು ಮೈನಸ್ ಮಾಡಬೇಕು. ಸೊ ಆ್ಯಂಗಲ್ ಕ್ಯೂ ವೈ ಪಿ. ಸೊ 360 ಡಿಗ್ರಿ ಮೈನಸ್ ಕ್ಯೂ ವೈ ಪಿ ಎಷ್ಟು? ಇಲ್ಲಿ ನೀವು ನೋಡ್ಬೋದು ಕ್ಯೂ ವೈ ಝಡ್ 58 ಡಿಗ್ರಿ ಅಂತ ಸಿಕ್ಕಿದೆ. ಕ್ಯೂ ವೈ ಝಡ್ ಕ್ಯೂ ವೈ ಪಿಗೆ ಸಮ. ಪಿ ವೈ ಕ್ಯೂ ಅಥವಾ ಕ್ಯೂ ವೈ ಪಿ ಎರಡು ಕೂಡ ಒಂದೇ, ಕೇವಲ ಇದನ್ನು ಆಚೀಚೆ ಮಾಡಿ ಬರೆದಿದ್ದೇನೆ ಅಷ್ಟೇ. ಸೊ ಇಲ್ಲಿ ಇದು ಕೂಡ 58 ಡಿಗ್ರಿ, ಇದು ಕೂಡ 58 ಡಿಗ್ರಿ ಆಗಿದೆ. ಈ ಎರಡು ಕೋನಗಳು ಸಮ ಅಂತ ನಾವು ಮೊದಲಿಗೆ ಬರ್ತಿದ್ದೇವೆ. ಸೊ ಹಾಗಾಗಿ ಇದು 58 ಡಿಗ್ರಿ. ಸೊ 360 ಡಿಗ್ರಿ ಮೈನಸ್ 58 ಡಿಗ್ರಿ ಅಂದರೆ 302 ಡಿಗ್ರಿ ಅಂತ ಉತ್ತರ ಸಿಗ್ತದೆ. ಥ್ಯಾಂಕ್ ಯು.